ನಮಸ್ಕಾರ. ಹುತ ಕರ್ನಾಟಕ ಮಧ್ಯಾಹ್ನ ನ್ಯೂಸ್ ರೌಂಡಪ್ಗೆ ಸ್ವಾಗತ. ನಾನು ಪ್ರಿಯಾಂಕಾ ಶ್ರೀಗುರು. ಬನ್ನಿ ಕ್ವಿಕ್ ಆಗಿ ನೋಡೋಣ ಇಂದಿನ ಪ್ರಮುಖ ಸುದ್ದಿಗಳನ್ನ. ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ 69ನೇ ಪರಿನಿಬ್ಬಾಣ ದಿನದ ಅಂಗವಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಭೀಮರಾವ್ ಅಂಬೇಡ್ಕರ್ ಅವರ ಪರಿನಿಬ್ಬಾಣ ದಿನ ಆಯೋಜನೆ ಸಮಿತಿ ವತಿಯಿಂದ ಡಿಸೆಂಬರ್ 6ರಂದು ಪರಿನಿಬ್ಬಾಣ ದಿನ ಹಾಗೂ ಬುದ್ಧ ಭಾರತ ನಿರ್ಮಾಣ ಸಂಕಲ್ಪ ಸಮಾವೇಶವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಆಯೋಜನಾ ಸಮಿತಿ ಅಧ್ಯಕ್ಷ ರಮೇಶ್ ಡಾಕುಳಗಿ ತಿಳಿಸಿದರು. ಬೀದರ್ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಹಿಂದೂ ಧರ್ಮದಲ್ಲಿ ಕೆಲವು ಕಂದಾಚಾರಗಳಿಗೆ ಬೇಸತ್ತ ಬಾಬಾ ಸಾಹೇಬರು ಬೌದ್ಧ ಧರ್ಮಕ್ಕೆ ಮತಾಂತರವಾದರು. ಈ ಹಿನ್ನೆಲೆಯಲ್ಲಿ ಬಾಬಾ ಸಾಹೇಬರ ಆಶಯದಂತೆ ಇದೇ ಡಿಸೆಂಬರ್ 6ರಂದು ಪರಿನಿಬ್ಬಾಣ ದಿನ ಹಾಗೂ ಬುದ್ಧ ಭಾರತ ನಿರ್ಮಾಣ ಸಂಕಲ್ಪ ಸಮಾವೇಶವನ್ನು ಹಮ್ಮಿಕೊಂಡಿದ್ದೇವೆ. ಈ ಕಾರ್ಯಕ್ರಮ ಕೇವಲ ಒಂದು ಸಮುದಾಯಕ್ಕೆ ಸೀಮಿತವಾಗಿರದ ಪ್ರಗತಿಪರರ, ಶೋಷಿತರ, ನೊಂದವರ ಕಾರ್ಯಕ್ರಮವಾಗಿದೆ. ಇನ್ನು ಕಾರ್ಯಕ್ರಮದಲ್ಲಿ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ, ಪೌರಾಡಳಿತ ಸಚಿವ ರಹೀಂ ಖಾನ್, ಮಾಜಿ ಸಚಿವ ರಾಜಶೇಖರ್ ಪಾಟೀಲ್, ಬಂಡೆಪ್ಪ ಕಾಶೆಂಪುರ್ ಉಪಸ್ಥಿತರಿರುವರು ಹಾಗೂ ಕಾರ್ಮಿಕ ಹೋರಾಟಗಾರ್ತಿ ಕೆ ನೀಲಾ ಅವರು ಕೂಡ ಮುಖ್ಯ ಭಾಷಣಕಾರರಾಗಿ ಮಾತನಾಡಲಿದ್ದಾರೆ ಎಂದು ತಿಳಿಸಿದ್ದಾರೆ. ಕಲಬುರಗಿ ವಿಶ್ವವಿದ್ಯಾಲಯ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ನಡೆದಿದ್ದ 5 ಮನೆಗಳ್ಳತನ ಹಾಗೂ ಒಂದು ಸುಲಿಗೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಇಬ್ಬರು ಆರೋಪಿಗಳನ್ನ ಬಸಿ ಅವರಿಂದ 7.62 ಲಕ್ಷ ಮೌಲ್ಯದ ಆಭರಣ ಜಪ್ತಿ ಮಾಡಿಕೊಳ್ಳಲಾಗಿದೆ ಎಂದು ನಗರ ಪೊಲೀಸ್ ಆಯುಕ್ತ ಡಾಕ್ಟರ್ ಶರಣಪ್ಪ ಎಸ್ಡಿ ಅವರು ತಿಳಿಸಿದ್ದಾರೆ. ಇಲ್ಲಿನ ವಿಶ್ವವಿದ್ಯಾಲಯ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ನಡೆದಿದ್ದ 5 ಮನೆಗಳ್ಳತನ ಹಾಗೂ ಒಂದು ಸುಲಿಗೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಇಬ್ಬರು ಆರೋಪಿಗಳನ್ನ ಬಂಧಿಸಿ ಅವರಿಂದ 7,62,000 ಚಿನ್ನಾಭರಣ ಜಪ್ತಿ ಮಾಡಿಕೊಳ್ಳಲಾಗಿದೆ ಎಂದು ನಗರ ಪೊಲೀಸ್ ಆಯುಕ್ತ ಡಾಕ್ಟರ್ ಶರಣಪ್ಪ ಎಸ್ಡಿ ಅವರು ತಿಳಿಸಿದ್ದಾರೆ. ಇನ್ನು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಕಮಿಷನರ್ ಶರಣಪ್ಪ ಅವರು, ಅಫ್ಜಲ್ಪುರ್ ತಾಲೂಕಿನ ಗೌರವಿ ಗ್ರಾಮದ ನಿವಾಸಿ ಕಲ್ಲಪ್ಪ ಅಲಿಯಾಸ್ ಸಂಜು ಸೋಮಣ್ಣ ಪೂಜಾರಿ 24 ಹಾಗೂ ವಿಜಯಪುರ ಜಿಲ್ಲೆಯ ಇಂಡಿ ತಾಲೂಕಿನ ಲಚ್ಚಣ ಗ್ರಾಮದ ಸಂತೋಷ್ ಶಂಕರಪ್ಪ 30 ವರ್ಷದವರು ಇವರು ಬಂಧಿತ ಆರೋಪಿಗಳಾಗಿದ್ದಾರೆ ಎಂದು ತಿಳಿಸಿದ್ದಾರೆ. ಸಿಪಿ ಸಬ್ಬರ್ಮನ್ ಅವರ ಮಾರ್ಗದರ್ಶನದಲ್ಲಿ ಯೂನಿವರ್ಸಿಟಿ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಒಂದು ರಾಬರಿ ಕೇಸ್ ವರದಿಯಾಗಿತ್ತು. ಅದರಲ್ಲಿ ಏನಂತಂದ್ರೆ, ಈ ಡೈಲಿ ವೇಜ್ ಲೇಬರ್ ಇರ್ತಾರೆ, ಕೆಲಸಕ್ಕೆ ಹೋಗೋ ಮಹಿಳೆಯನ್ನ ಆಟೋದಲ್ಲಿ ಕರ್ಕೊಂಡು ಹೋಗಿ ಪ್ಲಾಸ್ಟರಿಂಗ್ ಕೆಲಸ ಇದೆ, ಹೌಸ್ ಕನ್ಸ್ಟ್ರಕ್ಷನ್ ಕೆಲಸ ಇದೆ ಅಂತ ಹೇಳಿ ಆಟೋದಲ್ಲಿ ಕರ್ಕೊಂಡು ಹೋಗಿ ಅವರ ಹತ್ರ ಇರುವ ಒಂದು ಚೈನ್ ಅನ್ನ ಕಸ್ಕೊಂಡು ಪರಾರಿಯಾಗಿರ್ತಾರೆ. ಅದನ್ನ 112 ಕರೆ ಮಾಡಿರ್ತಾರೆ ಮತ್ತು ನಮ್ಮ ಇವರು ಎಲ್ಲಿಂದ ಆಟೋ ಹಚ್ಕೊಂಡಿದ್ರು, ಓಂ ನಗರಲ್ಲಿಂದ ರಾಮ ಮಂದಿರ್ ಸರ್ಕಲ್ ಇರ್ಬೋದು, ರಾಮ ಮಂದಿರ್ ಸರ್ಕಲ್ನಿಂದ ವಾಜಪೇಯಿ ಬಡಾವಣೆ ಅಲ್ಲಿವರೆಗೆ ಹೋಗ್ಬೇಕಾದ್ರೆ ಎಲ್ಲಾ ಕಡೆ CCTV ಪರಿಶೀಲನೆ ಮಾಡಿದ್ದಾರೆ. ಕೆಲವು ಕಡೆ ನಮಗೆ ಖಚಿತವಾದ ಮತ್ತು ತುಂಬಾ ಉತ್ತಮ ಗುಣಮಟ್ಟದ CCTV ದೊರೆತ ಹಿನ್ನೆಲೆಯಲ್ಲಿ ಆರೋಪಿಗಳ ಬಗ್ಗೆ ಮಾಹಿತಿ ಕಲೆ ಹಾಕ್ಲಿಕ್ಕೆ ಸಾಧ್ಯ ಆಗಿದೆ ಮತ್ತು ಅದರ ಒಂದು ತನಿಖೆಯ ಪ್ರಯತ್ನದಿಂದ 2 ಜನ ಆರೋಪಿಗಳನ್ನ ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಅದರಲ್ಲಿ ಬಂಧಿತನಾದವ್ರ ಹೆಸರು ಕಲ್ಲಪ್ಪ ಅಲಿಯಾಸ್ ಸಂಜು ಅಂತ, ಇನ್ನೊಬ್ಬನು ಅವನ ಸ್ನೇಹಿತ ಸಂತೋಷ್ ತಂದೆ ಶಂಕರಪ್ಪ ಅಂತ. ಒಬ್ಬನು ಮೊದಲನೇ ಆರೋಪಿ ಅಫ್ಜಲ್ಪುರದವನು, 2ನೇ ಆರೋಪಿ ಪಕ್ಕದ ಜಿಲ್ಲೆ ಇಂಡಿಯವನಾಗಿರ್ತಾನೆ. ಬೀದರ್ ಜಿಲ್ಲೆಯ ಬಸವಕಲ್ಯಾಣ ನಗರದ ತ್ರಿಪುರಾಂತನ ಪ್ರವಾಸಿ ಮಂದಿರದ ಬಳಿ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ರಾಜ್ಯ ಏಡ್ಸ್ ಪ್ರಿವೆನ್ಷನ್ ಸೊಸೈಟಿ, ಬೆಂಗಳೂರು ಲೋಹಿಯ ಕಲಾ ತಂಡ, ಅಷ್ಟಗಿ ತಾಲೂಕಿನ ಕಲಬುರಗಿ ಜಿಲ್ಲೆ ಇವರ ಸಂಯುಕ್ತಾಶ್ರಯದಲ್ಲಿ HIV ಏಡ್ಸ್ ತಡೆಗಟ್ಟುವ ಬಗ್ಗೆ ಜಾನಪದ ಹಾಗೂ ಜನಜಾಗೃತಿ ಕುರಿತು ಬೀದಿ ನಾಟಕ ನಡೆಸಲಾಯಿತು. ತಮ್ಮ ಜಾನಪದ ಹಾಡುಗಳು ಮತ್ತು ನಾಟಕ ಮುಖಾಂತರ ಏಡ್ಸ್ ತಡೆಗಟ್ಟುವ ಕುರಿತು ಹಾಗೂ ಏಡ್ಸ್ ಹರಡುವ ವಿಧಾನವನ್ನು ಜನರಲ್ಲಿ ತಿಳಿಸಿದ್ದಾರೆ. ನಂತರ ಮಾಧ್ಯಮದ ಜೊತೆ ಮಾತನಾಡಿದ ಕಲಾ ತಂಡದ ನಾಯಕ ಪ್ರಭುಲಿಂಗ್ ಅವರು, ಡಿಸೆಂಬರ್ 1ರಿಂದ 10ನೇ ತಾರೀಕಿನವರೆಗೆ ವಿಶ್ವ ಏಡ್ಸ್ ದಿನಾಚರಣೆ ಅಂಗವಾಗಿ ಹಳ್ಳಿ ಹಳ್ಳಿಗೆ ಹೋಗಿ ಏಡ್ಸ್ ಕುರಿತು ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸುತ್ತಿದ್ದೇವೆ. ಇದೀಗ ಬಸವ ಕಲ್ಯಾಣದಲ್ಲಿ ಸಹ ಏಡ್ಸ್ ಪ್ರಕರಣಗಳು ಏರಿಳಿತ ಹೆಚ್ಚಾಗ್ತಿವೆ. ಈ ಹಿನ್ನೆಲೆಯಲ್ಲಿ ಈ ಭಾಗದಲ್ಲಿ ಏಡ್ಸ್ ಶೂನ್ಯ ಸ್ಥಿತಿಗೆ ಬರಬೇಕೆಂಬುದು ನಮ್ಮ ಆಶಯವಾಗಿದೆ ಎಂದು ತಿಳಿಸಿದ್ದಾರೆ. ಮನ್ಯಾಗ ಹತ್ತಿ ಹೆಣ್ಮಕ್ಳು ಜಗಳ ತಗೋದ್ರಿ. ಯಾಕ
ಹತ್ತಿತ್ತ ನಮ್ಗೆ ಬಂಗಾರ ಬಂಗಾರ ಬೇಕತ್ತ ಹ್ಞೂ ರೀ ತಗೋಲ್ಲ ಬಂಗಾರ ಅಂತ ಮಾಡೋದು ಹಾಡ್ರೆ ಮತ್ತೆ ಸೆಲೆಕ್ಟ್ ಬಿಡಿ ಅದಲ್ಲ ಮಾಡಬೇಕು ಅದೇ ನೋಡಿ ಮತ್ತು ಪಗರಿ ಭಾವ ನೋಡಿ ಬಿಡ್ರಿ ನೋಡ್ತಮ್ಮ ಭಾವ ಸಾವ ಯಾಕೆ ಯಾರು ಕೈಗಿಲ್ಲ ಬಿಡು ಅಂದ್ರೆ ಇವತ್ತು ಬಿಡ್ತೀನಿ ಬೇಡ್ರಿ ಬೇಡ್ರಿ ನಮ್ಮ ಐವತ್ತು ಖರ್ಚು ಬಿಡ್ರಿ ಮತ್ತು ಒಂದು 10,000 ರೂಪಾಯಿ ಕೊಡ್ರಿ ಖರ್ಚಿಗೆ ಖರ್ಚಾಗ ಈಗ ಆಯ್ತು ಕಾಟನೆ ಆಗ್ತದಲ್ಲ ಹೇಳ್ರಿ ಏನು ಬರೋದೇ 6 ತಿಂಗಳು ಸಿಗೊಂಡ್ ಬರ್ತೇವೆ ಒಂದು 10,000 ರೂಪಾಯಿ ಕೊಡ್ರಿ ಬಾಯಿ ಕೆಟ್ಟಂಗೆ ಆಗ್ಯದಲ್ಲ ಮುಂಚೆ ಮಜಾ ಮಾಡಿ ಊರಿಗೆ ಹೋಗ್ಬೇಕಂತ ನೋಡು ರೊಕ್ಕ ಖರ್ಚು ಮಾಡಬೇಕು ಏನು ಮಾಡಾರಿ ನೋಡಿ 6 ತಿಂಗಳು ಮನ್ಯಾಗ ಕೂತ್ ಜಾತ್ರೆ ಮುಂದೆ ಒಂದು 10,000 ರೂಪಾಯಿ ಕೊಡ್ರಿ 2,000 ರೂಪಾಯಿ ಇದ್ದಾರೆ ನಾ ಇವಾಗ ಬಂದಿವಲ್ಲ ಯಾರು ಶಿವಣ್ಣ ನಮ್ಮ ಶಿವಾಣಿ ಹುಡ್ತಾ ಇರ್ತೀವಿ ನಾವು ನಮ್ಮ ಶಿವಾಣಿ ಎಲ್ಲ ನೋಡಿದ್ರಿ ಹೇಳ್ರಿ ಶಿವಾಣ ಅಪರಿಚಿತರ ಜೊತೆ ಮಾಡೇ ಬಿಟ್ಟ. ಈಗ ಅವನಿಗೆ ಏನಾಗ್ಯದ ಗೊತ್ತೇನ್ರಿ? ಅವನ ಪರಿಸ್ಥಿತಿ ನೋಡಿದ್ರೆ ಅವನಿಗೀಗ HIV ಸೋಂಕು ಬಂದದ. ಈಗ ಅವನ ಪರಿಸ್ಥಿತಿ ಹೆಂಗದ ಹೋಗಿ ನೋಡ್ಕೊಂಡು ಬರೋಣ ನಡೀರಿ. ಮಾತು ಕೇಳಣ್ಣಯ್ಯ ಮಾತು ಕೇಳು, HIV ಸೋಂಕು ಕುರಿತು ತಿಳಿದು ನೋಡು. ಮಾತು ಕೇಳಣ್ಣಯ್ಯ ಮಾತು ಕೇಳು, HIV ಸೋಂಕು ಕುರಿತು ತಿಳಿದು ನೋಡು. ಮಾತು ಕೇಳಣ್ಣಯ್ಯ ಮಾತು ಕೇಳು, HIV ಸೋಂಕು ಕುರಿತು ತಿಳಿದು ನೋಡು. ಓ ಮರಣ ಆ ಶಿವಣ್ಣಗೆ ಆರಾಮಿಲ್ಲತ್ರಿ, ಜರ ಹೋಗಿ ಬೆಟ್ಟೇರಿ ಆಗಿ ಬರಮ್ ನಡ್ರಿ. ಅವ್ರಿಗೆ ಭೇಟಿ ಆಯ್ತು ಯಾಕ್ರಿ ನಮ್ಗೆ ಯಾಕೆ ಬರ್ತವೆ? ಓ ಶಾಂತಬಾಯಿ ಆ ಶಿವಣ್ಣಗೆ ಆರಾಮಿಲ್ಲ ತಗೋ ಬರಮಿ. ಓ ಶಿರಣ ಏ ನಡಿಲತ್ತ ಆರಾಮಿಲ್ಲತ್ತ ಬೆಟ್ಟೆ ಆಗಿ ಬರಮ್ ನಡಿ 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 ಏರಿ ಏನ ಹಿಂಬರ್ರಿ. ಅವನಿಗೇನೋ ಮುಟ್ಟಿಸ್ಕೋಬಾರ್ದತ್ತಲ್ರಿ, ಭಾಳ ಆರಾಮಿಲ್ಲತ್ತ ಅದು ಏನೋ ಅವನಿಗೆ. ನಾವು ಇವತ್ತು ಬೀದರ್ ಜಿಲ್ಲೆಯ ಬಸವ ಕಲ್ಯಾಣ ಮತ್ತು ಬಾಲ್ಕಿ ತಾಲೂಕಿನ ಒಂದು 20 ಗ್ರಾಮಗಳಲ್ಲಿ 1ನೇ ತಾರೀಕಿನಿಂದ 10ನೇ ತಾರೀಕಿನ ತನಕ HIV ಏಡ್ಸ್ ಬಗ್ಗೆ ಒಂದು ತಡಿತಕ್ಕಂಥ ಮತ್ತು ನಿಯಂತ್ರಣ ಮಾಡ್ತಕ್ಕಂಥ ಒಂದು ಜಾಗೃತಿ ಜಾನಪದ ಮತ್ತು ಬೀದಿ ನಾಟಕ ಕಾರ್ಯಕ್ರಮವನ್ನು ಮಾಡ್ತಾಯಿದ್ವಿ ಸರ್. ನಾವು ಮೂಲತಃ ಗುಲ್ಬರ್ಗ ಜಿಲ್ಲೆಯ ಕಲಾವಿದರು. ನಮ್ಮ ಕಲಾ ತಂಡ ಲೋಹಿಯಾ ಕಲಾ ತಂಡ, ಅಷ್ಟಗಿ ತಾಲೂಕು ಜಿಲ್ಲಾ ಕಲಬುರಗಿ. ನಾನು ತಂಡದ ನಾಯಕ ಪ್ರಭುಲಿಂಗ ಹೇಣಿಗೆ. ನಾವು ಒಂದು 10 ಜನರ ತಂಡ ಇವತ್ತು 20 ಹಳ್ಳಿಗಳಿಗೆ ಈ 1ನೇ ತಾರೀಕು ಡಿಸೆಂಬರ್ನಿಂದ 10ನೇ ತಾರೀಕು ಈ ಕಾರ್ಯಕ್ರಮ ಮಾಡ್ತಾಯಿದ್ವಿ ಸರ್. ಈ HIV ಅಂತಕ್ಕಂಥದ್ದು ವಿಶೇಷವಾಗಿ ಈ ನಮ್ಮ ಉತ್ತರ ಕರ್ನಾಟಕದ ಬೀದರು, ವಿಶೇಷವಾಗಿ ಈ ಒಂದು ಬಸವ ಕಲ್ಯಾಣ ತಾಲೂಕಿನ ಗ್ರಾಮಗಳಲ್ಲಿ ಒಂದು ಪಾಸಿಟಿವ್ ಸಂಖ್ಯೆ ಒಂದು ಸ್ವಲ್ಪ ಏರಿಳಿತ ಏನದ ಜಾಸ್ತಿ ಇದೆ ಸರ್. ಅದಕ್ಕಾಗಿ ನಮ್ಗೆ ಆರೋಗ್ಯ ಇಲಾಖೆ ಇಲ್ಲಿ ಕಳಿಸಿ ಇದ್ರ ಬಗ್ಗೆ ಒಂದು ಜಾಗೃತಿಯನ್ನು ಮೂಡಿಸಿ ಜನರಿಗೆ ಈ HIV ಈ ತಾಲೂಕಿನಲ್ಲಿ 0ಗೆ ತರಲಿಕ್ಕೆ ಪ್ರಯತ್ನವನ್ನು ಮಾಡಬೇಕು ಅಂತ ಹೇಳಿ ಆ ಒಂದು ದಿಶೆಯಲ್ಲಿ ಇವತ್ತು ಈ ಬಸವ ಕಲ್ಯಾಣ ಪಟ್ಟಣದ ಈ ಒಂದು IB ಸರ್ಕಲ್ ಎದುರುಗಡೆ ಕಾರ್ಯಕ್ರಮವನ್ನು ಬೀದಿನಾಟ ಜಾನಪದ ಕಾರ್ಯಕ್ರಮ ಕೊಟ್ಟಿವಿ ಸರ್. ಇದಕ್ಕೆ ಒಳ್ಳೆಯ ಸ್ಪಂದನೆ ನಮಗೆ ಸಿಗ್ತಾ ಇದೆ. ಇವತ್ತು HIV ಹಲವಾರು ಏನಪ್ಪ ಅಂದ್ರೆ ಯುವತಿಯರು ಏನದ ಇಲ್ಲಿಂದ ಸ್ವಲ್ಪ ಜಾಸ್ತಿ ಮೈಗ್ರೇಷನ್ ಇರೋದ್ರಿಂದ ಇಲ್ಲಿ ಟ್ರಾನ್ಸ್ಪೋರ್ಟೇಷನ್ ಲಾರಿ ಡ್ರೈವರ್ಸ್ ಜಾಸ್ತಿ ಇದ್ದಾರೆ ಅಂದ್ಕೊಳ್ಳೋನು, ಅಥವಾ ಇಲ್ಲಿಂದ ಬಾಂಬೆ ಪುನಾಗ ಕೆಲಸಕ್ಕೆ ಹೋಗ್ತಾರೆ, ಜಾಸ್ತಿ ಲೇಬರರ್ಸ್ ಹೋಗ್ತಾರೆ. ಅವ್ರ ಮನೆ ಬಿಟ್ಟಿರೋದ್ರಿಂದ ಸ್ವಲ್ಪ ಮೈಗ್ರೇಷನ್ ಜಾಸ್ತಿ ಇರೋದ್ರಿಂದ ಇಲ್ಲಿ ಪಾಸಿಟಿವ್ ಸಂಖ್ಯೆನೂ ಕೂಡ ಇದೆ ಅಂತ ನಾವು ತಿಳ್ಕೊಂಡಿರ್ತಾರೆ. ಬಟ್ ಇದ್ರ ಬಗ್ಗೆ ಈಗ ಔಷಧಿ ಇಲ್ಲ ಅಂತ ಒಂದು ಭಾವನೆ ಇದೆ, ಆದರೆ ಇದಕ್ಕೆ ಔಷಧಿ ಇದೆ ನಮ್ಮ ಲೆಕ್ಕದಲ್ಲಿ. ಏನಂದ್ರೆ ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ತವರು ಕ್ಷೇತ್ರ ಭಾಲ್ಕಿಯಲ್ಲಿ ಎಗ್ಗಿಲ್ಲದೆ ಅಕ್ರಮ ಮರಳು ದಂಧೆ ನಡೆಯುತ್ತಿದೆ. ಅಧಿಕಾರಿಗಳೇ ದಂಧೆಕೋರರ ಜೊತೆ ಶಾಮೀಲಾಗಿದ್ದಾರೆ ಎನ್ನುವ ಆರೋಪ ಕೂಡ ಕೇಳಿಬಂದಿದೆ. ಇನ್ನು ಜಿಲ್ಲೆಯ ಜೀವನಾಡಿ ಮಾಂಜ್ರ ನದಿಯಲ್ಲಿ ಅಕ್ರಮ ಮರಳು ಮಾಫಿಯಾ ನಡೆಯುತ್ತಿದ್ರೂ ಕೂಡ ಇಬ್ಬರು ಸಚಿವರು ಮಾತ್ರ ಕಣ್ಮುಚ್ಕೊಳ್ತಿದ್ದಾರೆ. ಇನ್ನು ರಾಜರೋಷವಾಗಿ ನದಿಗೆ ಟ್ರ್ಯಾಕ್ಟರ್ ತೆಗೆದುಕೊಂಡು ಹೋಗಿ ಅಕ್ರಮ ಮರಳು ದಂಧೆ ಮಾಡ್ತಿದ್ರು ಕೂಡ ಯಾರು ಹೇಳೋರು ಕೇಳೋರು ಇಲ್ಲದಂತಾಗಿದೆ. ಬಹಿರಂಗವಾಗಿ ಅಕ್ರಮ ಮರಳು ದಂಧೆ ನಡೆಯುತ್ತಿದ್ದರೂ ಗಣ್ಯ ಅಧಿಕಾರಿಗಳು ಮಾತ್ರ ಸುಮ್ಮನೆಗೊಳ್ತಿದ್ದಾರೆ. ಇನ್ನು ಮಾಂಜ್ರ ನದಿಯಲ್ಲಿ 10 ರಿಂದ 15 ಟ್ರ್ಯಾಕ್ಟರ್ಗಳನ್ನು ತೆಗೆದುಕೊಂಡು ಹೋಗುವ ದಂಧೆಕೋರರು ಅಕ್ರಮವಾಗಿ ಮರಳು ಗಣಿಗಾರಿಕೆ ಮಾಡ್ತಿದ್ದಾರೆ. ಇನ್ನು ನದಿಯಲ್ಲಿ ಎಲ್ಲಿ ನೋಡಿದ್ರು ಸಹ ಅಲ್ಲಿ ಬರೀ ಟ್ರ್ಯಾಕ್ಟರ್ಗಳು ಮರಳು ತುಂಬಿಕೊಂಡು ಬರುವ ದೃಶ್ಯಗಳು ಸಾಮಾನ್ಯವಾಗಿಬಿಟ್ಟಿವೆ. ಇನ್ನು ಯಾರ ಭಯವಿಲ್ಲದೆ ಅಕ್ರಮ ಮರಳು ಮಾಫಿಯಾ ಮಾಡ್ತಿದ್ದಾರೆ. ಎಷ್ಟೊಂದು ರಾಜರೋಷವಾಗಿ ನಡೆಯುತ್ತಿದ್ರೂ ಸಹ
ಗಣಿ ಮತ್ತು ಭೂವಿಜ್ಞಾನಗಳು ಮೌನಕ್ಕೆ ಶರಣಾಗಿರೋದು ನೋಡಿದ್ರೆ ದಂಧೆಕೋರರ ಜೊತೆ ಶಾಮೀಲಾಗಿರೋದು ಮೇಲ್ನೋಟಕ್ಕೆ ಕಂಡುಬರ್ತಿದೆ. ಇನ್ನು ಜಿಲ್ಲಾಡಳಿತ ಹಾಗೂ ಪೊಲೀಸ್ ಇಲಾಖೆ ಅಕ್ರಮ ಮರಳು ದಂಧೆ ತಡೆಯುವಲ್ಲಿ ವಿಫಲವಾಗಿದೆ ಎಂದು ತಿಳಿಸಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಅವರಿಗೆ ಲಿಂಗಾಯತ ಸಮಾಜ ಒಡೆಯಬೇಕಿದೆ ಹಾಗೂ ಸಂಘಟಿತರಾಗಬಾರದು ಎಂಬ ಉದ್ದೇಶವಿದೆ ಎಂದು ಕನ್ನೇರಿ ಮಠದ ಅದೃಶ್ಯ ಕಾಡಸಿದ್ದೇಶ್ವರ ಸ್ವಾಮೀಜಿ ಗಂಭೀರ ಆರೋಪ ಮಾಡಿದ್ದಾರೆ. ಹೌದು, ಮಾಧ್ಯಮದ ಜೊತೆ ಮಾತನಾಡಿದ ಅವರು ಲಿಂಗಾಯತ ಸಮಾಜದಲ್ಲಿ ಭೇದ ಮಾಡಿ ಸಮಾಜ ಒಡೆಯಬೇಕಿದೆ. ಇನ್ನು ಲಿಂಗಾಯತ ಸಮಾಜ ಸಂಘಟಿತವಾಗಿರಬಾರದು ಎಂಬುವ ಉದ್ದೇಶ ಸಿಎಂ ಅವರಿಗಿದೆ. ದೊಡ್ಡದಾದ ಲಿಂಗಾಯತ ಸಮಾಜವನ್ನು ಒಡೆದು 5ನೇ ಸ್ಥಾನಕ್ಕೆ ತರಬೇಕು. ಸರ್ಕಾರದ ಸೌಲಭ್ಯಗಳು ಈ ಸಮಾಜಕ್ಕೆ ಸಿಗದಂತೆ ಮಾಡ್ತಿದ್ದಾರೆ ಎಂದು ಹೇಳಿದ್ದಾರೆ. ಇನ್ನು ವೈಯಕ್ತಿಕವಾಗಿ ಕೆಲವೊಂದು ರಾಜಕೀಯ ಶಕ್ತಿಗಳು ನನ್ನನ್ನು ಟಾರ್ಗೆಟ್ ಮಾಡ್ತಿವೆ. ರೌಡಿ ಶೀಟರ್ಗಳ ರೀತಿ ನನ್ನನ್ನು ಬ್ಯಾನ್ ಮಾಡಲಾಗ್ತಿದೆ. ಚೀಫ್ ಸೆಕ್ರೆಟರಿಗಳಿಂದ ನನ್ನನ್ನು ಬ್ಯಾನ್ ಮಾಡಿಸ್ತಿದ್ದಾರೆ. ಇನ್ನು ಸಿಎಂ ಸಿದ್ದರಾಮಯ್ಯ ಹಾಗೂ ಸಚಿವ ಎಂಬಿ ಪಾಟೀಲ್ ನನ್ನನ್ನು ಟಾರ್ಗೆಟ್ ಮಾಡಿದ್ದಾರೆ. ಬಸವ ತತ್ವ ಹಿಂದೂ ತತ್ವವನ್ನ ಬಿಟ್ಟಿಲ್ಲ. 4 ವಚನ ತೆಗೆದುಕೊಂಡು ಲಿಂಗಾಯತರನ್ನ ಹಿಂದೂ ಧರ್ಮದಿಂದ ಬೇರ್ಪಡಿಸುವ ಹುನ್ನಾರ ತಾಲಿಬಾನಿಗಳು ನಡೆಸಿದ್ದಾರೆ ಎಂದು ಅವರು ಹೇಳಿದ್ದಾರೆ. ಇನ್ನು ಹಿಂದೂ ಧರ್ಮವನ್ನ ಸಣ್ಣ ತುಣುಕು ಮಾಡ್ತಾ ಹೋದ್ರೆ ಈ ದೇಶದಲ್ಲೇ ಹಿಂದೂಗಳೇ ಅಲ್ಪಸಂಖ್ಯಾತರಾಗಬೇಕಾಗಿರುತ್ತೆ ಎಂದು ಅವರು ವಿಷಾದ ಕೂಡ ವ್ಯಕ್ತಪಡಿಸಿದ್ದಾರೆ. ಇನ್ನು ಇದೇ ವೇಳೆ ಬಸವ ತಾಲಿಬಾನಿ ಪದ ಬಳಕೆಗೆ ವಿಷಾದವಿಲ್ಲ ಎಂದು ತಮ್ಮ ಹೇಳಿಕೆ ಸಮರ್ಥಿಸಿಕೊಂಡ ಅವರು, ತಾಲಿಬಾನಿಗಳು ಅಂದ್ರೆ ಅತಿರೇಕಿಗಳು. ಯಾವುದೇ ವಿಷಯ ಅತಿರೇಕವಾದದಲ್ಲಿ ಮಾನವೀಯ ವಿಚಾರಗಳು ಸಂಕುಚಿತವಾಗ್ತವೆ, ಮೊಟಕುಗೊಳ್ಳುತ್ತವೆ. ಇನ್ನು ಅದು ಇಲ್ಲಿ ಆಗಬಾರ್ದು. ಬಸವಣ್ಣನವರ ಹೆಸರು ಹೇಳ್ಕೊಂಡು ಕೆಲವು ಜನ ಧರ್ಮದ ದೃಷ್ಟಿಯಿಂದ, ಸಂಸ್ಕಾರದ ದೃಷ್ಟಿಯಿಂದ ಆಚರಣೆಗಳನ್ನ ಕಡಿಮೆ ಮಾಡಲು ಪ್ರಯತ್ನ ಮಾಡ್ತಾರೆ. ಇನ್ನು ತಾಲಿಬಾನಿಗಳು ಅನ್ನುವ ಪದಕ್ಕೆ ಯಾವುದೇ ವಿಷಾದವಿಲ್ಲ. ಅವರು ಮಾಡ್ತಿರ್ಬೋದು ಅದನ್ನ ಮಾಡುವವರಿಗೆ ಮತ್ತೇನ್ ಅನ್ಬೇಕು. ಇನ್ನು ಕುಂಬಳಕಾಯಿ ಕಳ್ಳ ಎಂದ್ರೆ ಹೆಗಲ್ ಮುಟ್ಕೊಂಡು ನೋಡುವವರು ಬಹಳ ಜನ ಇದ್ದಾರೆ. ಇದ್ದದ್ದು ಇದ್ದಂಗೆ ಹೇಳಿದ್ರೆ ಕೆಲವರಿಗೆ ಎದೆಗೆ ಬಂದು ಒದ್ದಂಗಾಗುತ್ತೆ ಎನ್ನುತ್ತಾರೆ ಶ್ರೀಗಳು. ಡೀಪ್ ಫೇಕ್ ಕಾಟ ಮತ್ತೆ ಶುರುವಾಗಿದೆ. ಈ ಹಿಂದೆ ನಟ ನಟಿಯರ ಫೋಟೋಗಳನ್ನ ಡೀಪ್ ಫೇಕ್ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಳ್ಳಲಾಗಿತ್ತು. ಇದೀಗ ಮತ್ತೆ ಇದರ ಟ್ರೆಂಡ್ ಕೂಡ ಶುರುವಾಗಿದೆ. ಈ ಬಾರಿ ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಟಾರ್ಗೆಟ್ ಆಗಿದ್ದಾರೆ. ಈ ಬಗ್ಗೆ ಬೆಂಗಳೂರಿನ ಮಲ್ಲೇಶ್ವರಂ ಠಾಣೆಯಲ್ಲಿ ಎಫ್ಐಆರ್ ಕೂಡ ದಾಖಲಾಗಿದೆ. ಇನ್ನು ಹಣಕಾಸು ಹೂಡಿಕೆ ಯೋಜನೆ ಉದ್ದೇಶಿಸಿ ಮಾತನಾಡಿರುವ ವಿಡಿಯೋವೊಂದನ್ನು ಎಡಿಟ್ ಮಾಡಿ ಸಾಮಾಜಿಕ ಜಾಲತಾಣದಲ್ಲಿ ಹಂಚಿಕೊಂಡಿದ್ದಾರೆ. ಇದು ಸುಳ್ಳು ಡೀಪ್ ಫೇಕ್ ವಿಡಿಯೋ ಮಾಡಿ ಸಾರ್ವಜನಿಕರಿಗೆ ಪ್ರಚೋದನೆ ನೀಡಿದ್ದಾರೆ ಎಂದು ದೂರು ದಾಖಲಿಸಲಾಗಿದೆ. ಆದರೆ ಇದೀಗ ಈ ಬಗ್ಗೆ ಆರೋಪಗಳ ಪತ್ತೆಗೆ ಕಾರ್ಯಾಚರಣೆ ನಡೆಯುತ್ತಿದೆ ಎಂದು ಹೇಳಲಾಗ್ತದೆ. ಇನ್ನು ಭಾರತದ ಹಣಕಾಸು ಸಚಿವರಾದ ನಿರ್ಮಲಾ ಸೀತಾರಾಮನ್ ಅವರ ವಿಡಿಯೋವನ್ನ ಡೀಪ್ ಫೇಕ್ ಮಾಡಿ ಫೇಸ್ಬುಕ್ ನಲ್ಲಿ ಹಂಚಿಕೊಂಡಿದ್ದಾರೆ ಎಂದು ಮಲ್ಲೇಶ್ವರಂ ಪೊಲೀಸ್ ಠಾಣೆಯ ಸಬ್ ಇನ್ಸ್ಪೆಕ್ಟರ್ ರಮೇಶ್ ಎಸ್ ಅವರು ದೂರನ್ನು ನೀಡಿದ್ದಾರೆ. ಹಣಕಾಸಿನ ಹೂಡಿಕೆ ಯೋಜನೆಯನ್ನು ಉದ್ದೇಶಿಸಿ ಮಾತನಾಡುತ್ತಿರುವಂತಹ ವಿಡಿಯೋವನ್ನ ಡೀಪ್ ಫೇಕ್ ಮಾಡಿ ಅದನ್ನು ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡಿದ್ದಾರೆ. ಇದರಿಂದ ಜನರಿಗೆ ತಪ್ಪು ಮಾಹಿತಿ ಹೋಗ್ತಿದೆ. ಹೂಡಿಕೆ ಮಾಡುವ ವ್ಯಕ್ತಿಗೆ ಇದು ಆರ್ಥಿಕ ನಷ್ಟವನ್ನು ಕೂಡ ಉಂಟು ಮಾಡುವ ಸಾಧ್ಯತೆ ಇದೆ. ಸರ್ಕಾರ ಹಾಗೂ ಸಾರ್ವಜನಿಕ ಸಂಸ್ಥೆಗಳ ಮೇಲೆ ದೊಡ್ಡ ಪರಿಣಾಮವನ್ನು ಉಂಟು ಮಾಡುವ ಸಾಧ್ಯತೆ ಕೂಡ ಇದೆ. ಹಾಗಾಗಿ ಈ ಕೃತ್ಯದಲ್ಲಿ ಶಾಮೀಲಾದವರ ಮೇಲೆ ಕಠಿಣ ಕ್ರಮ ತೆಗೆದುಕೊಳ್ಳುವಂತೆ ಈ ಎಫ್ಐಆರ್ನಲ್ಲಿ ತಿಳಿಸಿದ್ದಾರೆ. ಕೆಂಪೇಗೌಡ ವಿಮಾನ ನಿಲ್ದಾಣದಲ್ಲಿ ವಿಮಾನಗಳ ಹಾರಾಟದಲ್ಲಿ ವ್ಯತ್ಯಯ, ಪ್ರಯಾಣಿಕರ ಕ್ಷಮೆ ಯಾಚಿಸಿದ ಇಂಡಿಗೋ ವಿಮಾನ ಸಂಸ್ಥೆ. ಇಂಡಿಗೋ ವಿಮಾನಗಳ ಹಾರಾಟದಲ್ಲಿ ಭಾರಿ ವ್ಯತ್ಯಯ ಉಂಟಾಗಿದ್ದು, ಹವಾಮಾನ ಮತ್ತು ತಾಂತ್ರಿಕ ದೋಷಗಳಿಂದಾಗಿ 142 ಇಂಡಿಗೋ ವಿಮಾನಗಳು ರದ್ದಾಗಿವೆ. ಇನ್ನು ಇಂಡಿಗೋ ಸಂಸ್ಥೆ ಕ್ಷಮೆ ಯಾಚಿಸಿ ಪರಿಹಾರ ಕ್ರಮಗಳನ್ನು ಘೋಷಿಸಿದೆ. ಕೆಂಪೇಗೌಡ ವಿಮಾನ ನಿಲ್ದಾಣದಿಂದ ವಿಮಾನಗಳ ಹಾರಾಟದಲ್ಲಿ ಬುಧವಾರವೂ ಸಹ ಭಾರಿ ವ್ಯತ್ಯಯ ಉಂಟಾಗಿದೆ. ಒಟ್ಟು 142 ಇಂಡಿಗೋ ವಿಮಾನಗಳ ಸಂಚಾರದಲ್ಲಿ ಅಡಚಣೆ ಉಂಟಾಗಿದ್ದು, ಆ ಪೈಕಿ ಕೆಲವು ವಿಳಂಬವಾದರೆ ಇನ್ನು ಕೆಲವು ವಿಮಾನಗಳು ರದ್ದಾಗಿವೆ. ಕಳೆದ ತಿಂಗಳಿಂದ ಜಾರಿಯಾಗಿರುವ ಫ್ಲೈಟ್ ಡ್ಯೂಟಿ ಟೈಮ್ ಲಿಮಿಟೇಷನ್ಸ್ ಹಿನ್ನೆಲೆ ಪೈಲಟ್ಗಳು ಮತ್ತು ಸಿಬ್ಬಂದಿ ಡ್ಯೂಟಿಗೆ ಹಾಜರಾಗದಿರುವುದೇ ಹೆಚ್ಚಿನ ವ್ಯತ್ಯಯಗಳಿಗೆ ಕಾರಣ ಎನ್ನಲಾಗ್ತಿದೆ. ಇನ್ನು ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಲಿಮಿಟೆಡ್ನ ಮೂಲಗಳ ಪ್ರಕಾರ ಇಂಡಿಗೋ ಸಂಸ್ಥೆ ಒಟ್ಟು 42 ವಿಮಾನಗಳು ರದ್ದುಗೊಂಡಿವೆ. ಬೆಂಗಳೂರಿಗೆ ಬರಬೇಕಾಗಿದ್ದ ಒಂದು ವಿಮಾನ ಮಾರ್ಗ ಬದಲಾಯಿಸಲಾಗಿದೆ. ಇನ್ನು ಪೈಲಟ್ಗಳು ಕರ್ತವ್ಯಕ್ಕೆ ಹಾಜರಾಗದೇ ಇರುವ ಬಗ್ಗೆ ವರದಿಗಳು ಹರಿದಾಡ್ತಿದ್ದಂತೆ ಇಂಡಿಗೋ ಸಂಸ್ಥೆ ಪ್ರಕಟಣೆ ಹೊರಡಿಸಿದೆ. ಕಳೆದ 2 ದಿನಗಳಿಂದ ಇಂಡಿಗೋ ವಿಮಾನಗಳ ಕಾರ್ಯಾಚರಣೆಯಲ್ಲಿ ವ್ಯತ್ಯಯವಾಗಿದೆ ಎಂಬುದನ್ನು ನಾವು ಒಪ್ಪಿಕೊಳ್ತೇವೆ. ಪ್ರಯಾಣಿಕರಿಗೆ ಉಂಟಾದ ಅಸೌಕರ್ಯಕ್ಕೆ ಕ್ಷಮೆ ಯಾಚಿಸುತ್ತೇವೆ ಎಂದು ಅವರು ತಿಳಿಸಿದ್ದಾರೆ. ಇನ್ನು ಅನಿರೀಕ್ಷಿತ ಕಾರ್ಯಾಚರಣಾ ಸವಾಲುಗಳು, ಸಣ್ಣ ತಾಂತ್ರಿಕ ದೋಷ, ಚಳಿಗಾಲದ ವೇಳಾಪಟ್ಟಿ ಬದಲಾವಣೆ, ಹವಾಮಾನ ವೈಪರೀತ್ಯ, ವಿಮಾನಯಾನ ವ್ಯವಸ್ಥೆ, ಹೆಚ್ಚಿದ ವಾಹನ ದಟ್ಟಣೆ ಮತ್ತು ನವೀಕರಿಸಿದ ಫ್ಲೈಟ್ ಡ್ಯೂಟಿ ಟೈಮ್ ಲಿಮಿಟೇಷನ್ ಜಾರಿ ಸೇರಿ ಕೆಲ ವಿಷಯಗಳು ನಮ್ಮ ವಿಮಾನಗಳ ಕಾರ್ಯಾಚರಣೆ ಮೇಲೆ ಪ್ರಭಾವ ಬೀರಿವೆ. ಅರ್ಹ ಪ್ರಯಾಣಿಕರಿಗೆ ಹಣ ಮರುಪಾವತಿ ಮಾಡಲಾಗ್ತಿದೆ ಅಥವಾ ಪರ್ಯಾಯ ವಿಮಾನಗಳನ್ನು ಒದಗಿಸಲಾಗ್ತಿದೆ ಎಂದು ಸಂಸ್ಥೆ ತಿಳಿಸಿದೆ. ಇನ್ನು ಮಾಹಿತಿ ಪ್ರಕಾರ ಬುಧವಾರ ಏರ್ ಇಂಡಿಯಾ ಎಕ್ಸ್ಪ್ರೆಸ್ನ 38 ವಿಮಾನಗಳ ಹಾರಾಟದಲ್ಲೂ ಕೂಡ ವ್ಯತ್ಯಯ ಉಂಟಾಗಿದೆ. ವಿಮಾನದಲ್ಲಿ ಕೆಲ ಸಮಸ್ಯೆಗಳನ್ನು ಸಿಬ್ಬಂದಿ ಗಮನಿಸಿದ ಕಾರಣ ಮಂಗಳವಾರ 3 ವಿಮಾನಗಳು 1 ಗಂಟೆಗೂ ಹೆಚ್ಚು ತಡವಾಗಿ ಸಂಚರಿಸಿದವು. ವಿಮಾನಗಳನ್ನು
ಸಿಬ್ಬಂದಿಗಳನ್ನು ಗೇಟ್ಗೆ ಹಿಂದಕ್ಕೆ ಕರೆಸಿ ನಿರ್ವಹಣಾ ಸಿಬ್ಬಂದಿ ಪರಿಶೀಲನೆ ನಡೆಸಿ ಬಳಿಕ ಸಂಚಾರಕ್ಕೆ ಅನುಮತಿ ನೀಡಿದರು. ಸಿಂಧನೂರು ತಾಲೂಕಿನ ಪ್ರಸಿದ್ಧ ಕ್ಷೇತ್ರವಾದ ಶ್ರೀ ಸಿದ್ಧ ಪರ್ವತದ ಶ್ರೀ ಅಂಬಾದೇವಿ ಜಾತ್ರಾ ಪ್ರಯುಕ್ತ ದೇವಸ್ಥಾನಕ್ಕೆ ಶಾಸಕ ಹಂಪನಗೌಡ ಬಾದಲಿ, ಮಾಜಿ ಸಂಸದ ಕೆ ವಿರೂಪಾಕ್ಷಪ್ಪ ಭೇಟಿ ನೀಡಿ ಪರಿಶೀಲನೆ ಮಾಡಿದರು. ನೂತನ ದೇವಸ್ಥಾನ ಗುಡಿ ಹಾಗೂ ಜಾತ್ರೆ ಅಂಗವಾಗಿ ದೇವಸ್ಥಾನದಲ್ಲಿ ವಿವಿಧ ಕಾಮಗಾರಿಗಳನ್ನು ಪರಿಶೀಲನೆ ಮಾಡಿದ್ದಾರೆ. ಇನ್ನು ಜನವರಿ 3ರಂದು ಜಾತ್ರೆಗೆ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಹಾಗೂ ವಿವಿಧ ಸಚಿವರುಗಳು ಆಗಮಿಸಲಿದ್ದಾರೆ. ದೇಶದಲ್ಲಿ 18 ಶಕ್ತಿ ಪೀಠಗಳಿವೆ. ಇದರಲ್ಲಿ ಶ್ರೀ ಅಂಬಾದೇವಿ ಶಕ್ತಿ ಪೀಠವೂ ಕೂಡ ಒಂದಾಗಿದೆ. ಇನ್ನು ಜನವರಿ 3ರಂದು ತಾಲೂಕಿನ ಪ್ರಸಿದ್ಧ ಕ್ಷೇತ್ರವಾದ ಶ್ರೀ ಅಂಬಾದೇವಿ ದೇವಸ್ಥಾನ ಜಾತ್ರಾ ಮಹೋತ್ಸವದಲ್ಲಿ ಹಾಗೂ ವಿವಿಧ ಕಾಮಗಾರಿಗಳ ಉದ್ಘಾಟನೆ ಹಾಗೂ ಭೂಮಿ ಪೂಜೆ ಕೂಡ ಹಮ್ಮಿಕೊಳ್ಳಲಾಗಿದೆ ಎಂದು ಅವರು ತಿಳಿಸಿದ್ದಾರೆ. ಟಾಪ್ ಲೆವೆಲ್ ಕಲ್ಲು ಬಂದಿದ್ದಾವೆ ಸರ್. ಎಲ್ಲ ಆ ಕಡೆ ಟೋಟಲ್ ಒಂದು 5 ದಿವಸ ಬೇರೆ ಬೇರೆ ಕಾರ್ಯಕ್ರಮಗಳು ಮಾಡಿ ನಷ್ಟ ಆಗಿದೆ, ಅದನ್ನ ಯಾರು ಭರಿಸ್ತಾರೆ ಅಂತ ಮಾತುಗಳು ಕೊಡುತ್ತೀವಿ. ದಯವಿಟ್ಟು ಇದೇನಾಗಿದೆ ಮೂಲಭೂತವಾಗಿ ಕೆಲವೊಂದು ವಿಚಾರಗಳನ್ನು ತಮ್ಮ ಮುಂದೆ ಮಾಧ್ಯಮದ ಮುಂದೆ ಜನರಿಗೆ ಪ್ರಸ್ತಾಪ ಮಾಡಕ್ಕೆ ಇಚ್ಛೆಪಡ್ತೀವಿ. ಅಂಬಾದೇವಿ ದೇವಸ್ಥಾನ ಸೋಮನಾಪುರ ದೇವಸ್ಥಾನದ ಶಿಲಾಶಾಸನ ಕಟ್ಟಡ ನಿರ್ಮಾಣ 14/9/2021 ಮುಜರಾಯಿ ಇಲಾಖೆ ರಾಜ್ಯದ ಧಾರ್ಮಿಕ ಪರಿಷತ್ತಿನ ಸದಸ್ಯರಾದ ಶ್ರೀ ಡಾಕ್ಟರ್ ವೀರಾಪುರ ಶ್ರೀಗಳು ಮತ್ತು ಧಾರ್ಮಿಕ ಪರಿಷತ್ತಿನ ಸದಸ್ಯರಾದ ಶ್ರೀ ಮಹಾಂತೇಶ್ ಶಾಸ್ತ್ರಿಗಳು ಪರಿಣಾಮ. ಸಿಎಂ ಬದಲಾವಣೆ ವಿಚಾರಕ್ಕೆ ಬೀದರ್ನಲ್ಲಿ ಪರಿಷತ್ ಮುಖ್ಯ ಸಚೇತಕ ಸಲೀಂ ಅಹಮದ್ ಪ್ರತಿಕ್ರಿಯೆ. ಸದ್ಯ ರಾಜ್ಯದಲ್ಲಿ ಬದಲಾವಣೆ ಬಗ್ಗೆ ಯಾವುದೇ ಗೊಂದಲ ಇಲ್ಲ. 2 ಬ್ರೇಕ್ಫಾಸ್ಟ್ನಲ್ಲಿ ಸಿಎಂ ಡಿಸಿಎಂ ಸ್ಪಷ್ಟನೆ ನೀಡಿದ್ದಾರೆ. ಇನ್ನು ಏನೇ ತೀರ್ಮಾನ ಆದರೂ ಕೂಡ ಹೈಕಮಾಂಡ್ ಮಾಡುತ್ತೆ ಅಂತ ಹೇಳಿದ್ದಾರೆ. ಬೆಳಗಾವಿ ಅಧಿವೇಶನದಲ್ಲಿ ನಮ್ಮ ಸರ್ಕಾರದ ರಿಪೋರ್ಟ್ ಕಾರ್ಡ್ ಕೂಡ ಇಡ್ತೇವೆ. ಅಧಿವೇಶನದಲ್ಲಿ ವಿಪಕ್ಷಗಳು ಟೀಕೆ ಮಾಡಲಿ, ಆದರೆ ಪಲಾಯನ ಮಾಡಬಾರ್ದು. ಕಳೆದ ಅಧಿವೇಶನದಲ್ಲಿ ಪ್ರತಿಭಟನೆ ಬಾಯ್ಕಾಟ್ ಅಂತ ಸದನವನ್ನೇ ಹಾಳು ಮಾಡಿದ್ರು. ಇನ್ನು ವಿಪಕ್ಷಗಳ ಟೀಕೆಗಳಿಗೆ ನಾವು ಅಧಿವೇಶನದಲ್ಲಿ ಉತ್ತರ ಕೊಡ್ತೇವೆ. ಅದನ್ನು ಬಿಟ್ಟು ಇಡ್ಲಿ ತಿಂದಿರಾ ದೋಸೆ ತಿಂದಿರಾ ಅಂತ ಹೇಳ್ತಿದ್ದಾರೆ. ಅಧಿವೇಶನದಲ್ಲಿ ಸಮಸ್ಯೆಗಳ ಕುರಿತು ಚರ್ಚೆ ಮಾಡಿ ಎಂದು ಮನವಿ ಮಾಡಿದ್ದಾರೆ ಸಲೀಂ ಅಹಮದ್ ಅವರು. ಇನ್ನು ಮೆಕ್ಕೆಜೋಳ ಖರೀದಿ ಕೇಂದ್ರದ ಕುರಿತಾಗಿಯೂ ಕೂಡ ರೈತರ ಸಮಸ್ಯೆ ಎದುರಿಸುತ್ತಿದ್ದಾರೆ. ಕೇಂದ್ರದಲ್ಲಿ 5 ಜನ ಸಚಿವರಿದ್ದಾರೆ, ಏನ್ ಮಾಡ್ತಿದ್ದಾರೆ ಎಂದು ಅವರು ಕಿಡಿಕಾರಿದ್ದಾರೆ. ಇನ್ನು ಕರ್ನಾಟಕದ 5 ಕೇಂದ್ರ ಸಚಿವರು ಕೂಡ ನಾಲಾಯಕ್ ಎಂದು ಹರಿಹಾಯ್ದಿದ್ದಾರೆ ಸಲೀಂ ಅಹಮದ್ ಅವರು. ಮಹದಾಯಿ ಹೋರಾಟದ ವಿಚಾರವಾಗಿ 2 ತಿಂಗಳು ಕಾಯಿರಿ, ಇನ್ನು ವಿಜಯೋತ್ಸವ ಮಾಡೋಣ ಅಂತ ಪ್ರಹ್ಲಾದ್ ಜೋಶಿ ಹೇಳಿದ್ರು. 2 ವರ್ಷಗಳು ಕಳೀತಾ ಬಂದರೂ ಕೂಡ ಸಮಸ್ಯೆ ಪರಿಹರಿದಿಲ್ಲ. ಬೇಕಂತ ಜೋಶಿ ರಾಜಕಾರಣ ಮಾಡ್ತಾ ಇದ್ದಾರೆ. ಇನ್ನು ರಾಜ್ಯಕ್ಕೆ ಅನುದಾನ ತರುವ ಯೋಗ್ಯತೆ ಕೇಂದ್ರ ಮಂತ್ರಿಗಳಿಗಿಲ್ಲ. ರಾಜಕಾರಣ ಬಿಟ್ಟು ರಾಜ್ಯದ ಅಭಿವೃದ್ಧಿ ಕಡೆ ಗಮನ ಕೊಡಿ ಎಂದು ಸಚಿವರ ವಿರುದ್ಧ ಅಸಮಾಧಾನ ತೋರಿ ಬೀದರ್ನಲ್ಲಿ ಬಿಜೆಪಿ ಜೆಡಿಎಸ್ ವಿರುದ್ಧ ಸಚೇತಕ ಸಲೀಂ ಅಹಮದ್ ಅವರು ಕಿಡಿಕಾರಿದ್ದಾರೆ. ಯಾವ ಗೊಂದಲನೂ ಇಲ್ಲ. ಈಗಾಗಲೇ ಒಂದು ಬ್ರೇಕ್ಫಾಸ್ಟ್ CM ಜೊತೆ, ಇನ್ನೊಂದು ಬ್ರೇಕ್ಫಾಸ್ಟ್ ಅಧ್ಯಕ್ಷ ಜೊತೆ 2 ಪ್ರೆಸ್ ಕಾನ್ಫರೆನ್ಸಲ್ಲಿ ಸಂಪೂರ್ಣವಾಗಿ ಏನೆಲ್ಲ ಹೇಳಬೇಕು ಹೇಳಿದ್ದಾರೆ. ಇಬ್ಬರು ಕೂಡ ಹೇಳಿದ್ದಾರೆ. ಏನಿದು ತೀರ್ಮಾನ ಪಕ್ಷದ ಹೈಕಮಾಂಡ್ ಅಂತ ಹೇಳಿದ್ದಾರೆ. ಅಲ್ಲಿಗೆ ಆ ವಿಚಾರ ಮುಗಿಯಿತು. ಈಗ ನಮ್ಮದಿರೋದು ಮುಂದೆ ಇರೋದು ವಿಧಾನಮಂಡಲ. ಬೆಳಗಾಮಲ್ಲಿ ಸೆಷನ್ ನಡೆಯುತ್ತೆ. ಸುಮಾರು 19 ಸೆಷನ್ ಇದೆ. ಈ ಸೆಷನ್ನಲ್ಲಿ ನಮ್ಮ ಸರ್ಕಾರದ ನಮ್ಮ ರಿಪೋರ್ಟ್ ಕಾರ್ಡು, ನಾವೇನು ಸರ್ಕಾರದ ಕಳೆದ 2 ವರ್ಷ ಏನೆಲ್ಲ ಕೆಲಸ ಮಾಡಿದ್ದೀವಿ ಜನರ ಮುಂದೆ ಇಡ್ತೀವಿ. ಆ ಕ್ರಮ ಜನರಿಗೆ ಹೇಳ್ತೀವಿ. ಮುಂದೆ ಏನು ಮಾಡಬೇಕು ಅದು ಕೂಡ ಹೇಳ್ತೀವಿ. ಅದ್ರ ಮೂಲಕ ಇವತ್ತೇನೋ ಟೀಕೆ ಮಾಡಬೇಕಂದ್ರೆ ಅಲ್ಲಿ ಟೀಕೆ ಮಾಡಲಿ. ಅದನ್ನು ಬಿಟ್ಟು ಫಲಾನುವಾದ ಮಾಡ್ತಾ ಇರ್ತಾರೆ. ನಾನು ನೋಡಿದೆ ಅಸೆಂಬ್ಲಿ ಸೆಷನಲ್ಲಿ ಬೆಂಗಳೂರಲ್ಲಿ ಬೆಳಿಗ್ಗೆ ಪ್ರೊಟೆಸ್ಟು, ಬಾಯ್ಕಾಟ್ ಇಡೀ ನಮ್ಮ ಸದನ ಸಮಯ ಹಾಳು ಮಾಡಿದ್ದೆ BJP JDSನವರು. ಆದರೆ ತಮ್ಮ ಮೂಲಕ ಮನವಿ ಮಾಡ್ಕೊಳ್ತೀನಿ, ಅದು ಚೀಫ್ ವಿಪ್ ನಾನು, ದಯವಿಟ್ಟು ಕೈ ಮುದ್ದು ಕೇಳ್ಕೊಳ್ತೀವಿ, ಚರ್ಚೆ ಮಾಡಿ, ಫಲಾನುವಾದ ಮಾಡಬೇಡಿ. ಹೌದು ಕೂತ್ಕೊಂಡು ಚರ್ಚೆ ಮಾಡಿ. ನಿಮಗೆ ಜನ ಕಳಿಸಿದ್ರು ಚರ್ಚೆ ಮಾಡಲಿಕ್ಕೆ, ಸಮಸ್ಯೆಗೆ ಸಮಾಧಾನ ಹೊಡಲಿಕ್ಕೆ, ವಿಧೇಯಕಗಳನ್ನು ಪಾಸ್ ಮಾಡಲಿಕ್ಕೆ ಆ ಕೆಲಸ ಮಾಡಿ. ಏನಾದರೂ ಸಮಸ್ಯೆಗಳಿದ್ದರೆ ಹೌದು ಕೇಳಿ, ಅದಕ್ಕೆ ಉತ್ತರ ನಾವು ಕೊಡ್ತೀವಿ. ಅದೇನೂ ಇಲ್ಲ ನಿಮ್ಮ ಹತ್ರ, ಯಾವ ಸಮಸ್ಯೆನೂ ಇಲ್ಲ. ನೀವು ಸಮಸ್ಯೆ ಏನು ಹೇಳಿದ್ರೆ ಇಡ್ಲಿ ತಿಂದ್ರೆ, ದೋಸೆ ತಿಂದ್ರೆ, ಉಪ್ಪಿಟ್ಟು ತಿಂದ್ರೆ ಅಂತ ಇಷ್ಟೇ ನಿಮಗೆ. ಜನರ ಕಷ್ಟಗಳಿಗೆ ಇವತ್ತು ಮೆಕ್ಕೆಜೋಳ ಸಮಸ್ಯೆ ಏನಾಗಿದೆ, ಕೇಂದ್ರದಲ್ಲಿ ಏನು ಮಾಡ್ತಾರೆ? ಕೆಲವು ನಾಲಾಯಕಗಳು ಕೂತಿದ್ದಾರೆ ಡೆಲ್ಲಿಲಿ, ಹೆಸರುಗಳು ಹೇಳಬಾರ್ದು ನಾನು. 5 ಜನ ಕೇಂದ್ರ ಮಂತ್ರಿಗಳಿದ್ದಾರೆ. ನಿರ್ಮಲಾ ಸೀತಾರಾಮನ್ ಇದ್ದಾರೆ, ಪ್ರಹ್ಲಾದ್ ಜೋಶಿ ಇದ್ದಾರೆ. ಏನು ಮಾಡ್ತಾ ಇದ್ದಾರೆ?
ಯಾಕೆ ರಾಜ್ಯಕ್ಕೆ ಅನ್ಯಾಯ ಮಾಡ್ತಾ ಇದ್ದ? ಬೇಕಾದ್ರೆ ಕರ್ನಾಟಕ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಇದೆ ಅಂತ ಮಾತ್ರ ನೀವು ಮಾಡ್ತಾ ಇರೋದ? ಜನ ಕ್ಷಮಿಸೋದಿಲ್ಲ. ಮೇಕೆದಾಟು ಕಾರ್ಯಕ್ರಮ ಇರ್ಬೋದು, ಮಾದಾಯಿ ಇರ್ಬೋದು, ಇದೆಲ್ಲ ಯಾಕೆ ನೀವು ಕ್ಲಿಯರ್ ಮಾಡ್ತಾ ಇಲ್ಲ? ಜೋಶಿಯವರು ಹೇಳಿದ್ರು ಹುಬ್ಳಿಯಲ್ಲಿ 2 ವರ್ಷ ಹಿಂದ್ಗಡೆ ನಾವು ಪ್ರೊಟೆಸ್ಟ್ ಮಾಡೋಕ್ಕೆ ಅಲ್ಲಿ ಹುಬ್ಳಿಯಲ್ಲಿ ನಾವೆಲ್ಲ ಹೋಗಿದ್ವಿ ಮಾದಾಯಿ ಬಗ್ಗೆ. 2 ತಿಂಗಳು ಕಾಯಿರಿ, ವಿಜಯೋತ್ಸವಕ್ಕೆ ಕರಿತೀವಿ ಅಂತ ಹೇಳಿದ್ರು. ವಿಜಯೋತ್ಸವಕ್ಕೆ ಹೇಳಿ 2 ವರ್ಷ ಆಯಿತು, ವಿಜಯೋತ್ಸವನೂ ಇದೆ. ಬೇಕಂತ ರಾಜಕಾರಣ ಮಾಡ್ತಾರೆ. ನಮ್ಮ ರಾಜ್ಯಕ್ಕೆ ಬರುವಂಥ ಅನುದಾನ ತರಂತಹ ಯೋಗ್ಯತೆ ಕೆಲವು ಮಂತ್ರಿಗಳಿಗೆ, MP ಗಳಿಗಿಲ್ಲ. ಇದೆಲ್ಲ ರಾಜಕೀಯ ಬಿಟ್ಟು ಈಗಾಗಲೇ 8ನೇ ತಾರೀಕು ಸಭೆ ಇದೆ. ಸರ್ವಪಕ್ಷ ಸಭೆ ಅಧ್ಯಕ್ಷರು ಹೋಗ್ತಾರೆ, CM ಹೋಗ್ತಾರೆ. MP ಗಳು ಕರೆದುಬಿಟ್ಟು ರಾಜಕಾರಣ ಬಿಡಿ, ರಾಜ್ಯಕ್ಕೆ ನ್ಯಾಯ ಕೊಡಿಸಿ ಈ ಹೋರಾಟ ನಾವು ಮಾಡ್ತೀವಿ.